ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ನೌಕರರೇ, ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿ. ನೌಕರರೇ, ಎಚ್ಚರ ಎಚ್ಚರ. ಕಚೇರಿ ಕಾರ್ಯನಿರ್ವಹಣೆ ಸಮಯದಲ್ಲಿ ಏನಾದರೂ ತಪ್ಪುಗಳಾಗಿದ್ದಾಗ, ಕಡಿತ ನಿರ್ವಹಣೆಗೆ ತಪ್ಪುಗಳಾಗಿದ್ದಾಗ ಸಸ್ಪೆನ್ಷನ್ ಮಾಡೋದು ಸಹಜ, ಅಥವಾ ಇಲಾಖಾ ಶಿಸ್ತು ಕ್ರಮ ಕೈಗೊಳ್ಳೋದು, ಇಂಕ್ರಿಮೆಂಟ್ ತೆಗೆಯೋದು, ಇಲಾಖಾ ವಿಚಾರಣೆಗಳನ್ನು ನಡೆಸೋದು ಸಹಜ. ಆದರೆ 2012ರಲ್ಲಿ ಒಂದು ಆದೇಶದಲ್ಲಿ ಕಚೇರಿಯ ಕಡತಗಳನ್ನು ನಿರ್ವಹಣೆ ಮಾಡುವಲ್ಲಿ ವಿಫಲವಾದರೆ ದಂಡದ ಜೊತೆ ಜೈಲು ಶಿಕ್ಷೆಯನ್ನು ವಿಧಿಸುವಂತಹ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿತ್ತು. ಈ ಸುತ್ತೋಲೆಯ ಪ್ರತಿಯನ್ನು ಇವತ್ತು ಹಾಕಿದ್ದೀನಿ. ತಾವೆಲ್ಲರೂ ಪರಾಮರ್ಶೆ ನೋಡಿ ನಿಮ್ಮ ಕಚೇರಿಗಳಲ್ಲಿ ಯಾವುದಾದ್ರೂ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಗಣಕೀಕರಿಸದೆ ಕಡತಗಳನ್ನು ನಿರ್ವಹಣೆ ಮಾಡದೇ ಇದ್ದರೆ ಯಾವ್ಯಾವುದು ರೀತಿ ಪ್ರಾಬ್ಲಮ್ಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಈಗಲೇ ಎಚ್ಚೆತ್ತುಕೊಳ್ಳಿ. ಸರ್ಕಾರಿ ನೌಕರರು ಅಂದ್ರ ಮೇಲೆ ನಮ್ಮ ನಡಿಗೆ ಕತ್ತಿಯ ಮೇಲಿನ ನಡಿಗೆ ಇದ್ದ ಹಾಗೆ ಇಂತಹ ಸಮಯದಲ್ಲಿ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ದಯವಿಟ್ಟು ನೋಡಿ. ಯಾರಿಗಾದರೂ PDF ಬೇಕಿದ್ದರೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ಇದರ PDF ಕಳಿಸ್ಕೊಡ್ತೀನಿ. ತಪ್ಪದೆ ಪ್ರತಿಯೊಬ್ಬರು ನೋಡಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.